ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಕರ್ಣ ಸೀರಿಯಲ್ನ ಅಭಿಮಾನಿಗಳಿಗೆ ಈಗ ಒಂದು ಕಹಿಯಾದ ಸುದ್ದಿ ಇದೆ. ಏನು ಕಹಿಯಾದ ಸುದ್ದಿ ಅಂದರೆ, ಇವಾಗಷ್ಟೇ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಕರ್ಣ ಹೇಳ್ತಾರೆ ಅಪ್ಪ ಎಲ್ಲಿದ್ದಾರೆ ಅಂತ. ಆಗ ಅಜ್ಜಿ ಈ ಹಾಸ್ಪಿಟಲ್ನ ತುಂಬ ಇಷ್ಟಪಟ್ಟಿದ್ರು, ಅದಕ್ಕೋಸ್ಕರ ಏನೋ ಬೇಜಾರಾಗಿ ಹೊರಗಡೆ ಎಲ್ಲೋ ಹೋಗಿರ್ತಾನೆ ಅಷ್ಟೇ ಅಂತ ಹೇಳ್ತಾರೆ. ನಂತರ ಇಲ್ಲಿ ತೋರಿಸ್ತಾರೆ, ಅಲ್ಲಿ ಕರ್ಣ ನನಗೆ ತಿಥಿ ಮಾಡಿ ಪಿಂಡ ಬಿಡ್ತಾ ಇದ್ದಾರೆ. ಆದರೆ ಅದು ಬೇರೆ ಯಾರೆಲ್ಲ, ಅಭಿಜಿತ್ ಅವರು. ಸೊ ನಾಗಾಭರಣ ಅವರು ಈ ಕ್ಯಾರೆಕ್ಟರ್ನ ಮಾಡ್ತಾಯಿದ್ರು. ಅಭಿಜಿತ್ ಅವರು ಬಂದಿದ್ದಾರೆ, ರೀಪ್ಲೇಸ್ ಆದ್ರ ಅಥವಾ ಅವ್ರು ಬೇರೆ ಯಾವ್ದಾದ್ರು ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರಾ? ನಾಗಾಭರಣ ಅವರು ಸೀರಿಯಲಿಂದ ಹೊರಗಡೆ ಬಂದಿದ್ದಾರೆ ಅಂತ ಸುದ್ದಿ ಇದೆ. ಕರ್ಣ ಧಾರಾವಾಹಿಯಲ್ಲಿ ರಮೇಶ್ ಅನ್ನ ಖಳನಾಯಕ ಪಾತ್ರದ ಮೂಲಕ ಅಬ್ಬರಿಸ್ತಾ ಇದ್ದ ಇವರು ಈಗ ಈ ಸೀರಿಯಲಿಂದ ಹೊರಗಡೆ ಹೋಗಿದ್ದಾರೆ. ಅವರ ಪಾತ್ರನ ವೀಕ್ಷಕರು ಎಷ್ಟರ ಮಟ್ಟಿಗೆ ದ್ವೇಷಿಸ್ತಾ ಇದ್ರು ಅಂದರೆ, ಫುಲ್ ನೆಗೆಟಿವ್ ಕಮೆಂಟ್ ಹಾಕ್ತಾ ಇದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ. ಏಕೆಂದರೆ ಅಷ್ಟೊಂದು ಪವರ್ಫುಲ್ಲಾಗಿ ಮೂಡಿ ಬಂದಿತ್ತು. ಆ್ಯಕ್ಟಿಂಗು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಅವರು ಈ ಹಿಂದೆ ಬ್ರಹ್ಮಗಂಟು ಸೀರಿಯಲಲ್ಲಿ ಮಾಡ್ತಾಯಿದ್ರು, ಬ್ರಹ್ಮಗಂಟು 1. ಅದರಲ್ಲಿ ಅಪ್ಪನ ಕ್ಯಾರೆಕ್ಟರ್ ಆಗಿ ಮುಗ್ಧ ಅಪ್ಪ, ಒಂದು ಒಳ್ಳೆ ಅಪ್ಪನಾಗಿ ತುಂಬಾ ಇಷ್ಟ ಆಗಿದ್ರು. ಪಾಸಿಟಿವ್ ಕ್ಯಾರೆಕ್ಟರ್. ಅವರು ತುಂಬ ಮೂವಿಗಳಲ್ಲೂ ಮಾಡಿದ್ದಾರೆ. ಅದರಲ್ಲಿ ಯಾವಾಗಲೂ ಇಂಥ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರು. ಕರ್ಣ ಅಂತ ಇನ್ನೂ ಕೆಟ್ಟ ನೆಗೆಟಿವ್ ಕ್ಯಾರೆಕ್ಟರ್ನ ಮಾಡಿರಲಿಲ್ಲ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಅವರು ಯಾವಾಗ ಸ್ಟಾರ್ಟ್ ಮಾಡಿದ್ರು, ಕರ್ಣ ಪ್ರೋಮೋ ಬಂತು, ಆಗ ತುಂಬ ಜನ ಹೇಳಿದರು, ಅಯ್ಯೋ ನಾಗಾಭರಣ ಸರು ಇಂಥ ನೆಗೆಟಿವ್ ಶೇಡ್ಗೆ ಏನಕ್ಕೆ ಒಪ್ಕೊಂಡ್ರು ಅಂತ. ಕರ್ಣ ಸ್ಟೋರಿಯಲ್ಲೂ ಇನ್ನೂ ಟ್ವಿಸ್ಟ್ ಪಡ್ಕೋತಾ ಇದೆ. ಕರ್ಣ ಹೇಳ್ತಾ ಇದ್ದಾನೆ ಪ್ರೋಮೋದಲ್ಲಿ, ಈ ಹಾಸ್ಪಿಟಲ್ಗೆ ಕೆಟ್ಟ ಹೆಸರನ್ನ ಯಾರು ತರೋಕ್ಕೆ ಟ್ರೈ ಮಾಡಿದ್ರೋ ಅವರನ್ನು ಬಿಡಲ ತಾತ ಅಂತ ಹೇಳಿದ್ದಾರೆ. ಇನ್ನು ಅಭಿಜಿತ್ ಅವ್ರ ಬಗ್ಗೆ ಹೇಳೋದಾದರೆ, ಅವರು ಈ ಹಿಂದೆ ಸತ್ಯ ಸೀರಿಯಲಲ್ಲಿ ಕಾಣಿಸ್ಕೊಂಡಿದ್ರು. ಅವರು ಕೂಡ ಅಷ್ಟೇ ನೆಗೆಟಿವ್ ಕ್ಯಾರೆಕ್ಟರಲ್ಲಿ ಮಾಡಿರಲಿಲ್ಲ. ಇದು ಇನ್ನೂ ಸ್ವಲ್ಪ ಜಾಸ್ತಿ ನೆಗೆಟಿವ್ ಕ್ಯಾರೆಕ್ಟರ್. ಅದನ್ನ ಹೇಗೆ ತೂಗಿಸ್ಕೊಂಡು ಹೋಗ್ತಾರೆ ಅಂತ ನೋಡಬೇಕಾಗಿದೆ. ಸೊ ನಿಮಗೆ ಕಮೆಂಟ್ ಮಾಡಿ, ನಾಗಾಭರಣ ಅವರ ನಟನೆ ಇಷ್ಟ ಆಗುತ್ತಾ ಇಲ್ಲ ಅಭಿಜಿತ್ ಅವರ ಪಾತ್ರಕ್ಕೆ ಬೆಸ್ಟ್ ಆಗುತ್ತಾ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.